Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಬಹಳಷ್ಟು ಜನ ವಿಶೇಷ ಚೇತನರು ತಮ್ಮ ಯಂತ್ರಚಾಲಿತ ತ್ರಿಚಕ್ರ ವಾಹನ ಹೊಂದಿರುತ್ತಾರೆ. ಆದರೆ ಅವರಿಗೆ DL ಮಾಡಿಸೋದಕ್ಕೆ ತುಂಬಾ ಸಮಸ್ಯೆ ಆಗ್ತಿದೆ. ಅಂಥವರಿಗೆ ಒಂದು ಸಿಹಿ ಸುದ್ದಿ ಇದೀಗ ತಾನೇ ಬಂದಿದೆ. ಆ ಸುದ್ದಿಯಿಂದ ಯಾರಿಗೆಲ್ಲ ಲಾಭ ಆಗ್ತಿದೆ ಅಂತಕ್ಕಂಥ ವಿಷಯನ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಕಳಿಸಿಕೊಡಿ. ಚಾಲನಾ ಪರವಾನಗಿ ಮತ್ತು ತರಬೇತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸರ್ಕಾರ ಪ್ರಮುಖ ಬದಲಾವಣೆಗಳನ್ನು ಮಾಡಲು ಹೊರಟಿದೆ. ಈ ಹೊಸ ನಿಯಮಗಳು ಜೂನ್ 1, 2024ರಿಂದ ಜಾರಿಗೆ ಬರುತ್ತವೆ ಎಂದು ಹೇಳಲಾಗಿದೆ. ಹೀಗಾಗಿ ಇನ್ನು ಮುಂದೆ RTO ಕಚೇರಿಗೆ ಹೋಗಿ ಟೆಸ್ಟ್ ಡ್ರೈವಿಂಗ್ ಮಾಡಬೇಕಾಗಿಲ್ಲ. ಹೊಸ ನಿಯಮಗಳಲ್ಲಿ ಯಾವ ಬದಲಾವಣೆ ಇವೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹೊಸ ನಿಯಮಗಳ ಪ್ರಕಾರ ಇನ್ನು ಮುಂದೆ RTO ಕಚೇರಿ ಚಾಲನಾ ಪರೀಕ್ಷೆಗೆ ಹೋಗಬೇಕಾಗಿಲ್ಲ. RTO ಕಚೇರಿ ಬದಲಿಗೆ ಖಾಸಗಿ ತರಬೇತಿ ಕೇಂದ್ರಗಳಲ್ಲಿ ಚಾಲನಾ ಪರೀಕ್ಷೆಗೆ ಹಾಜರಾಗಬಹುದು. ಅವರು ಚಾಲನಾ ಪರೀಕ್ಷೆ ನಡೆಸಿ ಪ್ರಮಾಣ ಪತ್ರ ನೀಡುತ್ತಾರೆ. ಅದರೊಂದಿಗೆ ನೀವು RTO ಕಚೇರಿಯಿಂದ ಚಾಲನಾ ಪರವಾನಗಿ ಪತ್ರ ಪಡೆಯಬಹುದು. ಈ ಹೊಸ ನಿಯಮಗಳು ಈ ವರ್ಷ ಜೂನ್ 1ರಿಂದಲೇ ಜಾರಿಗೆ ಬರಲಿವೆ ಎಂದು ಹೇಳಲಾಗ್ತಾ ಇದೆ. ಈ ಹೊಸ ನಿಯಮಗಳ ಮುಖ್ಯ ಉದ್ದೇಶವೇನೆಂದರೆ ಡ್ರೈವಿಂಗ್ ಲೈಸೆನ್ಸ್ಗಾಗಿ ಅರ್ಜಿದಾರರು ನೇರವಾಗಿ RTO ಕಚೇರಿಗೆ ಹೋಗುವ ಅಗತ್ಯ ತೊಡೆದುಹಾಕುವುದಾಗಿದೆ. ಚಾಲನಾ ಪರವಾನಗಿ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ನೀಡಲಾಗ್ತದೆ. ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳಿಗೆ ಹೊಸ ನಿಯಮಗಳು ಅನ್ವಯ. ಹೌದು, ಖಾಸಗಿ ಚಾಲನಾ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲು ಅವರು ಹಲವು ನಿಯಮಗಳನ್ನು ಅನುಸರಿಸಬೇಕು. ಲಘು ಮೋಟಾರ್ ವಾಹನ ಚಾಲನಾ ತರಬೇತಿಗೆ 1 ಎಕರೆ ಜಮೀನು ಲಭ್ಯವಿರಬೇಕು. 4 ಚಕ್ರದ ವಾಹನ ಚಾಲನಾ ತರಬೇತಿಗೆ 2 ಎಕರೆ ಜಾಗವನ್ನು ಅವರು ಹೊಂದಿರಲೇಬೇಕು. ಈ ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿರುವ ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳಿಗೆ ಮಾತ್ರವೇ ಸರ್ಕಾರ ಪರವಾನಗಿ ನೀಡುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇನು ಅಂತ ನೋಡೋದಾದರೆ, ಈ ಖಾಸಗಿ ತರಬೇತಿ ಕೇಂದ್ರಗಳಲ್ಲಿನ ತರಬೇತಿದಾರರು ಕನಿಷ್ಠ ಡಿಪ್ಲೊಮಾ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಅಲ್ಲದೆ ಕನಿಷ್ಠ 5 ವರ್ಷಗಳ ಚಾಲನಾ ಅನುಭವ ಹೊಂದಿರಬೇಕು. ಬಯೋಮೆಟ್ರಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಗಳನ್ನು ಕನಿಷ್ಠ ಜ್ಞಾನವನ್ನು ಇವರು ಹೊಂದಿರಬೇಕಾಗ್ತದೆ. ಲಘು ಮೋಟಾರು ವಾಹನ ತರಬೇತಿಯನ್ನು 4 ವಾರಗಳಲ್ಲಿ ಅಥವಾ ಕನಿಷ್ಠ 29 ಗಂಟೆಗಳಲ್ಲಿ ಪೂರ್ಣಗೊಳಿಸಬೇಕು. ಈ ತರಬೇತಿಯು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ವಿಧಾನಗಳಲ್ಲಿ ಇರಬೇಕು. ವಿಷಯವನ್ನು ಅರಿಯಲು ಕನಿಷ್ಠ 8 ಗಂಟೆಗಳು ಮತ್ತು ಪ್ರಾಯೋಗಿಕವಾಗಿ ಕನಿಷ್ಠ 21 ಗಂಟೆಗಳ ತರಬೇತಿ ಕಡ್ಡಾಯವಾಗಿರಬೇಕು. ಭಾರೀ ಮೋಟಾರ್ ವಾಹನಗಳ ಸಂದರ್ಭದಲ್ಲಿ 6 ವಾರಗಳು ಅಥವಾ ಕನಿಷ್ಠ 38 ಗಂಟೆಗಳ ತರಬೇತಿ. ಥಿಯರಿ ಶಿಕ್ಷಣವು 8 ಗಂಟೆಗಳು ಮತ್ತು ಪ್ರಾಕ್ಟಿಕಲ್ 31 ಗಂಟೆಗಳ ಅಭ್ಯಾಸವನ್ನು ಹೊಂದಿರಬೇಕು ಎಂಬ ಷರತ್ತುಗಳನ್ನು ಸರ್ಕಾರ ಈಗ ನಿಯಮಗಳಲ್ಲಿ ಸೇರ್ಪಡೆ ಮಾಡುತ್ತಿದೆ. ಚಾಲನಾ ಪರವಾನಗಿ ಶುಲ್ಕಗಳನ್ನು ನೋಡುವುದಾದರೆ, ಕಲಿಕಾ ಪರವಾನಗಿ ಶುಲ್ಕ ₹200, ಕಲಿಕಾ ಪರವಾನಗಿ ನವೀಕರಣ ಶುಲ್ಕ ₹200, ಅಂತಾರಾಷ್ಟ್ರೀಯ ಪರವಾನಗಿ ₹1000, ಶಾಶ್ವತ ಪರವಾನಗಿ ₹200, ಶಾಶ್ವತ ಪರವಾನಗಿ ನವೀಕರಣ ₹200, ಡ್ರೈವಿಂಗ್ ಸ್ಕೂಲ್ ಲೈಸೆನ್ಸ್ ವಿತರಣೆ ನವೀಕರಣ ₹10,000, ಡ್ರೈವಿಂಗ್ ಸ್ಕೂಲ್ ನಕಲು ಪರವಾನಗಿ ₹5,000. ಡ್ರೈವಿಂಗ್ ಲೈಸೆನ್ಸ್ಗಾಗಿ ಮೊದಲು ನೀವು https://parvahan.gov.in ಗೆ ಅರ್ಜಿ ಸಲ್ಲಿಸಿ ವೆಬ್ ಪೋರ್ಟಲ್ ಪ್ರವೇಶ ಪಡೆದುಕೊಳ್ಳಬೇಕು. ಮುಖಪುಟದಲ್ಲಿ ಚಾಲನಾ ಪರವಾನಗಿ ಅಪ್ಲಿಕೇಶನ್ ಆಯ್ಕೆ ಮಾಡಿ ಕ್ಲಿಕ್ ಮಾಡಬೇಕು. ತಕ್ಷಣ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತದೆ. ಅಗತ್ಯವಿದ್ದರೆ ಪ್ರಿಂಟ್ ತೆಗೆದುಕೊಳ್ಳಿ. ಅರ್ಜಿ ನಮೂನೆಯಲ್ಲಿ ಕೇಳಲಾದ ಎಲ್ಲ ಮಾಹಿತಿಗಳನ್ನು ನೀವು ನಮೂದಿಸಬೇಕು. ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಲ್ಲಿನ ಸೂಚನೆಗಳ ಪ್ರಕಾರ ಅರ್ಜಿ ಶುಲ್ಕವನ್ನು ನೀವು ಪಾವತಿಸಬೇಕು. ನಿಮ್ಮ ಆದ್ಯತೆಗೆ ಅನುಗುಣವಾಗಿ ನೀವು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿಯ ಪ್ರಕ್ರಿಯೆ ಪೂರ್ಣಗೊಳಿಸಿದ ನಂತರ ಅಗತ್ಯ ದಾಖಲಾತಿಗಳೊಂದಿಗೆ RTO ಕಚೇರಿಗೆ ಹೋಗಿ ನಿಮ್ಮ ಚಾಲನಾ ಕೌಶಲ್ಯದ ಪರವಾನಗಿಯನ್ನು RTOಗೆ ತೋರಿಸಿ. ನಿಮ್ಮ ಚಾಲನಾ ಕೌಶಲ್ಯವು ಪೂರ್ಣವಾಗಿದ್ದರೆ ಚಾಲನಾ ಪರವಾನಗಿ ನೀಡಲಾಗ್ತದೆ. ದಂಡಗಳ ವಿವರ ಈ ರೀತಿ ಇದೆ. ಹೊಸ ನಿಯಮಗಳ ಅಡಿಯಲ್ಲಿ ಸುಮಾರು 9 ಲಕ್ಷ ಹಳೆಯ ಸರ್ಕಾರಿ ವಾಹನಗಳನ್ನು ಹಂತವಾಗಿ ರದ್ದುಗೊಳಿಸಲಾಗುವುದು. ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಮಿತಿಮೀರಿದ ವೇಗದಲ್ಲಿ ವಾಹನ ಚಲಾಯಿಸುವವರಿಗೆ ₹1,000 ₹2,000ವರೆಗೆ ದಂಡ ವಿಧಿಸಲಾಗ್ತದೆ. ಅಪ್ರಾಪ್ತ ವಾಹನ ಚಲಾಯಿಸಿ ಸಿಕ್ಕಿಬಿದ್ದರೆ ₹25,000. ಇದೇ ಅಲ್ಲದೆ ವಾಹನ ಮಾಲೀಕರ ಡ್ರೈವಿಂಗ್ ನೋಂದಣಿ ಕಾರ್ಡನ್ನು ರದ್ದುಗೊಳಿಸುತ್ತಾರೆ. ಸಿಕ್ಕಿಬಿದ್ದ ಅಪ್ರಾಪ್ತರಿಗೆ 25 ವರ್ಷ ವಯಸ್ಸಾಗುವವರೆಗೆ ಚಾಲನಾ ಪರವಾನಗಿ ರದ್ದುಗೊಳಿಸಲಾಗುತ್ತದೆ ಎಂದು ತಿಳಿಸಲಾಗಿದೆ.